ಸೆಪ್ಟೆಂಬರ್ ಚಳಿ ಇರುತ್ತೆ, ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳಿದ್ದೀನಿ. ಸೆಪ್ಟೆಂಬರ್ ಅಲ್ಲಿ ಹೇಳ್ಬೇಕು, ಈಗ ಹೇಳಕ್ಕಾಗಲ್ಲ. ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಇರ್ತಕ್ಕಂಥ ನೀರು. ಒಂದು ಮುಖ್ಯಮಂತ್ರಿ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ, ಇವರು ಅಧ್ಯಕ್ಷ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರ್ನಾಟಕ ರಾಜ್ಯ ರಾಜಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಶಿವಕುಮಾರ್ ನಡುವಿನ ಮುಖಾಮುಖಿ ಸಂಘರ್ಷಕ್ಕೆ ರಂಗವನ್ನ ಸಜ್ಜುಗೊಳಿಸ್ತಾ ಇದೆಯಾ? ಇಂಥದ್ದೊಂದು ಮಹತ್ವದ ಪ್ರಶ್ನೆ ನಮಗೆ ಎದುರಾಗಿದೆ. ಅದರಲ್ಲೂ ಸಿದ್ದರಾಮಯ್ಯನವರ ಬಲಗೈ ಬಂಟ ಮಂತ್ರಿ ರಾಜಣ್ಣ ಅವರು ಇನ್ನು ಕೆಲವೇ ತಿಂಗಳಲ್ಲಿ, ಸೆಪ್ಟೆಂಬರ್ ಅಕ್ಟೋಬರ್, ಇನ್ನು ಕೆಲವೇ ತಿಂಗಳಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅನ್ನುವ ಶಬ್ದವನ್ನ ಬಳಸಿ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಿರೋದು ನೋಡಿದ್ರೆ, ಯಾವುದೋ ಕೆಲವು ಮುಖ್ಯವಾದಂತಹ ಡೆವಲಪ್ಮೆಂಟ್ ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಈ ಸುಳಿವನ್ನ ಹಿಂಟನ್ನ ಡ್ರಾಪ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಮತ್ತು ಇದೇ ತಿಂಗಳ 30ಕ್ಕೆ ಸುರ್ಜೇವಾಲಾ ಎಐಸಿಸಿ ಜನರಲ್ ಸೆಕ್ರೆಟರಿ, ಕರ್ನಾಟಕ ಉಸ್ತುವಾರಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದು, ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದರ ಸ್ಪಷ್ಟ ಸೂಚನೆ. ಅಂದ್ರೆ ಇಲ್ಲಿ ಪರಿಸ್ಥಿತಿ ಬಿಗಡಾಯಿಸುವ ಮೊದಲು ನಾನು ಹೋಗಿ ಸರಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಸೂಚನೆಯ ಮೇರೆಗೆ ಸುರ್ಜೇವಾಲಾ ಕರ್ನಾಟಕಕ್ಕೆ ದೌಡಾಯಿಸ್ತಿರೋದನ್ನ ಗಮನಿಸಿದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ಬಹುದೊಡ್ಡ ವಿದ್ಯಮಾನ ನಡೀತಿದೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಈ ಎಲ್ಲ ವಿಚಾರಗಳ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಹೆಚ್ಚು ವಿವರಗಳನ್ನ ನಾನು ಹೋಗೋದಕ್ಕೆ ಮೊದಲು ಕೆಲವು ಸ್ಟೇಟ್ಮೆಂಟ್ಸ್ಗಳನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಈ ಸ್ಟೇಟ್ಮೆಂಟ್ನ ಇವತ್ತು ಮತ್ತೆ ಮಾಡಿದವರು ಸಹಕಾರಿ ಸಚಿವ, ಮುಖ್ಯಮಂತ್ರಿಗಳ ಪರಮಾಪ್ತ ಸಚಿವ KN ರಾಜಣ್ಣ. KN ರಾಜಣ್ಣ ಪದೇ ಪದೇ ದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋ ಹಿಂಟನ್ನ ಡ್ರಾಪ್ ಮಾಡ್ತಿದ್ದಾರೆ ಮತ್ತು ದೊಡ್ಡದೊಂದು ವಿದ್ಯಮಾನ ಘಟಿಸಲಿದೆ ಅನ್ನೋದನ್ನ ಅವರು ಹೇಳ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯೂ ಅದರಲ್ಲಿ ಒಂದಾಗಿದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದಾರೆ. ಜೊತೆಗೆ ನಾಯಕತ್ವದ ವಿಚಾರದಲ್ಲಿ ಸ್ಪಷ್ಟವಾಗಿ ಅವರು ಹೇಳೋದಕ್ಕೆ ಸಾಧ್ಯ ಆಗ್ತಲೇ ಇರೋದನ್ನ ನೋಡಿದ್ರೆ, ಯಾಕೆಂದ್ರೆ ಸಿದ್ದರಾಮಯ್ಯನವರ ಬಲಗೈ ಬಂಟರಾಗಿ ಅವರು ಈ ಹಿಂದಿನ ಸ್ಟೇಟ್ಮೆಂಟ್ಗಳನ್ನ ನಾವು ಗಮನಿಸಿದ್ರೆ, ನೋ ಕ್ವಶನ್ ಆಫ್ ಚೇಂಜ್ ಇನ್ ಲೀಡರ್ಶಿಪ್ ಅನ್ನುವಂತಹ ಒಂದು ಗಟ್ಟಿ ಧ್ವನಿ ಅವರ ಧ್ವನಿಯಿಂದ, ಅವರ ಬಾಯಿಂದ ಬರಬೇಕಾದಂತಹ ಧ್ವನಿ ಈಗ ಕಾದು ನೋಡೋಣ, ಕ್ಷಿಪ್ರ ಕ್ರಾಂತಿ ಏನ್ ಬೇಕಿದ್ರೂ ಆಗಬಹುದು ಅನ್ನುವಂತಹ ವಿಚಾರವನ್ನು ಅವರು ಹೇಳ್ತಿರೋದು ನೋಡಿದ್ರೆ ಬಹುದೊಡ್ಡ ವಿದ್ಯಮಾನಕ್ಕೆ ರಂಗ ಸಜ್ಜಾಗಿದೆ ಅಂತ ಅನ್ನಿಸ್ತಿದೆ. ಹಾಗಾದ್ರೆ ರಾಜಣ್ಣ ಅವರ ಇವತ್ತು ಡ್ರಾಪ್ ಮಾಡಿದಂತಹ ಸುಳಿವು ಏನು, ಕೊಟ್ಟಂತಹ ಸುಳಿವು ಏನು? ಅವ್ರು ಹೇಳಿದ್ರು ಕ್ರಾಂತಿ ಅಂತ. ಕ್ರಾಂತಿ ಅಂದ್ರೆ ಎಂಥ ಕ್ರಾಂತಿ? ಅವ್ರದೇ ಬಾಯಲ್ಲಿ ಹೇಳಬೇಕು ಅಂದ್ರೆ ಕ್ರಾಂತಿ ಅಂದ್ರೆ ಎಂಥ ಕ್ರಾಂತಿ? ರಾಜಕೀಯ ಕ್ರಾಂತಿನ? ನಾನು ಹೇಳಿದ ಕ್ರಾಂತಿ ಬರೀ ಕಾಂಗ್ರೆಸ್ಸೇ ಅಂತ ಯಾಕೆ ತಿಳ್ಕೋಬೇಕು? ಬಿಜೆಪಿನಲ್ಲೂ ಆಗ್ಬೋದಲ್ವಾ? ಆಡ್ವಾಣಿ ಅವರು 75ನೇ ವರ್ಷಕ್ಕೆ ನೇಪಥ್ಯಕ್ಕೆ ಸರಿದಂತೆ ಮೋದಿ ಅವರು ನೇಪಥ್ಯಕ್ಕೆ ಸರಿಬಹುದಲ್ವಾ? ಇದು ಅವರು ಕೊಟ್ಟ ಒಂದು ಹಿಂಟು. ಈಗ ಅವರ ಪ್ರತಿಕ್ರಿಯೆಯನ್ನ ನೋಡೋಣ. ಅವರು ಯಾವುದೇ ಬದಲಾವಣೆಗೆ ಹೇಳುವುದಕ್ಕಿಂತ ಮೊದಲು ಇದನ್ನ ಪೀಠಿಕೆಯನ್ನ ಸಜ್ಜು ಮಾಡಿದ್ದಾರೆ. ಈಗ ಅವರ ಒಂದು ಪ್ರತಿಕ್ರಿಯೆಯನ್ನ ನೋಡೋಣ. ಒಂದು ಕೆಲಸ, ಕ್ರಾಂತಿ ಅಂದ್ರೆ ಎಷ್ಟು ತರ ಕ್ರಾಂತಿ ಇದಾವೆ. ಈಗ ಜಗಜೀವನ್ ರಾಮ್ ಮಾಡಲಿಲ್ವಾ ಹಸಿರು ಕ್ರಾಂತಿ ಅಲ್ವಾ? ಅದ್ ಲೆಕ್ಕಕ್ಕೆ ನೀವು ಬರೋದಲ್ಲ. ಬರೀ ರಷ್ಯಾದಲ್ಲಿ 1919 ಆಯ್ತಲ್ಲ, ಅದು ಅಕ್ಟೋಬರ್ ಅಲ್ಲೇ ತಾನೇ ಆಗಿರೋದು. ನೀವು ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ನೋಡ್ರಪ್ಪ, ನಾನು ಹೇಳಿದ ಕ್ಷಣಕ್ಕೆ ಬರೀ ಕಾಂಗ್ರೆಸ್ನಲ್ಲೇ ಕ್ರಾಂತಿ ಆಗ್ತದೆ ಅಂತ ನೀವು ಭಾವಿಸಬಾರ್ದು. ಬಿಜೆಪಿನಲ್ಲೂ ಆಗ್ತಾ ಇಲ್ವನ್ರಿ? ಇವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು. ಹೇಗೆ ಅಂದ್ರೆ, ಅವ್ರದ್ದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇದೆ RSSನವ್ರದ್ದು. ಏನ್ ಪ್ರಿನ್ಸಿಪಲ್ಸ್ ಅದು? 75 ವರ್ಷದ ನಂತರ ಯಾರೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದ್ವಾನಿಯವನ್ನ ದೂರ ಇಟ್ಟು ಮೋದಿಯವರು ಬಂದರು. ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗು ಆಗ್ತದಲ್ಲ. ಇವರು ಮಾರ್ಗದರ್ಶಕ ಮಂಡಲ್ಗೆ ಹೋಗ್ಬೇಕು, ಬೇರೆಯವರು ಜಾಗ ಮಾಡಬೇಕು. ಅದು ಬದಲಾವಣೆ ಅದೊಂಥರ ಕ್ರಾಂತಿ ಅಲ್ವಾ? ಅದನ್ನ ಯಾರು ಊಹೆ ಮಾಡೋದಿಲ್ವಾ? ಬರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಬದಲಾಯಿಸ್ತಾರೆ, ಸಂಪುಟ ವಿಸ್ತರಣೆ ಆಗ್ತದೆ ಅಥವಾ ರೀಶಫಲ್ ಆಗ್ತದೆ,
ಇದು ಚೀಫ್ ಮಿನಿಸ್ಟರ್ ಬದಲಾಗ್ತಾರೆ, ಬರೀ ಇವೇ ಚರ್ಚೆ, ಹೌದಲ್ವಾ? ಇವೇ ಚರ್ಚೆಗಳು ನಡೀತಾ ಇದ್ದಾವೆ. ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಇರ್ತಕ್ಕಂಥ ನೀರು, ಹರಿಯುವ ನೀರು ಯಾವ ಕಡೆ ಇರ್ತದೆ ಅಂದ್ರೆ ಆ ತಗ್ಗು ಯಾವ ಕಡೆ ಇರ್ತದೋ ಆ ಕಡೆ ಹರ್ಕೊಂಡು ಹೋಗ್ತದೆ. ಹಂಗೆ ರಾಜಕಾರಣನೂ ಕೂಡ ಆಯಾ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ, ಆ ಬೆಳವಣಿಗೆಗೆ ಅನುಗುಣವಾಗಿ ಮುಂದಿನ ಪ್ರಕ್ರಿಯೆ ನಡೀತವೆ, ಹೌದಲ್ವಾ? ನಾವೇನಿದ್ದೇವೆ 2 × 2 4 2 + 2 4 ಅಂತ ಹೇಳ್ದಂಗೆ ರಾಜಕಾರಣ ಹೇಳಕ್ಕಾಗೋದಿಲ್ಲ. ಆ ದಿವಸದ ಬೆಳವಣಿಗೆ ಗೊತ್ತಾಯ್ತಾ, ಆ ಘಟನೆಗಳು ಏನು ನಡೀತವೆ, ಆ ಘಟನೆ ಆ ಬೆಳವಣಿಗೆ ಆಧರಿಸಿ ಮುಂದಿನ ಪ್ರಕ್ರಿಯೆಗಳು ನಡೀತವೆ. ಒಂದು ಪವರ್ ಸೆಂಟರ್ ವಿಚಾರದಲ್ಲಿ ಅವರು ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೀಡಾಗ್ತು. ಒಂದು 3 ಪವರ್ ಸೆಂಟರ್ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಅವರು ಮಾಡಿದ್ರು. ಒಂದು CM, ಇನ್ನೊಂದು DCM, ಇನ್ನೊಂದು ಮಲ್ಲಿಕಾರ್ಜುನ ಖರ್ಗೆ ಅವರು. 3 ಪವರ್ ಸೆಂಟರ್ ನಡುವೆ ಸಿದ್ದರಾಮಯ್ಯ ಇಲ್ಲಿ ರಾಜಕೀಯ ಮಾಡಬೇಕಾಗಿ ಬಂದಿದೆ ಅನ್ನುವ ಒಂದು ಚರ್ಚೆಗಳು ನಡೆದಿದ್ದು. ಆದರೆ ಅವರು ಕ್ಲಾರಿಫಿಕೇಶನ್ ರೀತಿಯಲ್ಲಿ ಆ 3 ಪವರ್ ಸೆಂಟರ್ಗಳು ಯಾವುದು ಅಂತ ಅವರು ಹೇಳಿದ್ದಾರೆ. ಒಂದು ಹೈಕಮಾಂಡು, ಇನ್ನೊಂದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ DK ಶಿವಕುಮಾರ್, ಮತ್ತೊಂದು ಸಹಜವಾಗಿ CM. 3 ಪವರ್ ಸೆಂಟರ್ಸು ಇಲ್ಲಿ ಹಗ್ಗ ಜಗ್ಗಾಟ ಅನ್ನುವ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಇದರ ಜೊತೆಗೆ ರಾಜಕಾರಣದಲ್ಲಿ ಏನ್ ಬೇಕಿದ್ರೂ ಆಗಬಹುದು ಅಂತ ಹೇಳ್ತಾ, ಮತ್ತು ಆ KPCC ಅಧ್ಯಕ್ಷ ಸ್ಥಾನಕ್ಕೆ ಜಾರಕಿಹೊಳಿ ಬರಬಹುದು ಅನ್ನುವ ಸುಳಿವನ್ನು ಕೂಡ ಅವರು ಡ್ರಾಪ್ ಮಾಡಿದ್ದಾರೆ. ಅವರ ಈ ಮಹತ್ವದ ಒಂದು ಪ್ರತಿಕ್ರಿಯೆ ನೋಡೋಣ ಬನ್ನಿ. ಪಾಲಿಟಿಕ್ಸ್ ಇಸ್ ಎ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಆನ್ ದಿ ಅರ್ತ್. ರಾಜಕಾರಣ ಈಗಿದ್ದಿದ್ದು ಅರ್ಧ ಗಂಟೆಗೆ ಇರೋದಿಲ್ಲ, ಈಗಿದ್ದಿದ್ದು ಅರ್ಧ ದಿವಸಕ್ಕೆ ಇರುತ್ತೆ ಅಂತ ಹೆಂಗೆ ಹೇಳ್ತೀರಿ? ನೆಕ್ಸ್ಟ್ ಸೆಕೆಂಡೇ ಇರೋದಿಲ್ಲ. ಅದರಿಂದ ರಾಜಕಾರಣ ಅಂತಕ್ಕಂಥದ್ದು ಇಟ್ ಇಸ್ ಎ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಆನ್ ದ ಅರ್ತ್. ಅದಕ್ಕೋಸ್ಕರ ಯಾವ್ಯಾವ ಸಂದರ್ಭದಲ್ಲಿ ಏನೇನು ರಾಜಕಾರಣಗಳು ಆಗ್ತವೆ, ನಡೀತಾ ಇರ್ತವೆ. ಪವರ್ ಸೆಂಟರ್ ಬಗ್ಗೆ ಹೇಳಿದ್ರಿ ಸರ್, ನಿಮ್ಮಲ್ಲಿ 4-5 ಪವರ್ ಸೆಂಟರ್ ಇದೆ, ಹಾಗಾಗಿ 4 ಇಲ್ಲ 5 ಇಲ್ಲಪ್ಪ. ನನ್ನ ಪ್ರಕಾರ ಒಂದು 3 ಇರ್ಬೋದು ಅಂತ ಅನ್ಕೊಂತೀನಿ. ಒಂದಂತೂ ಮಾಮೂಲಿ ಇದ್ದೇ ಇರುತ್ತೆ, ಸೆಂಟರ್ ಹೈಕಮಾಂಡ್, ಇಟ್ ಇಸ್ ಅ ಪವರ್ ಸೆಂಟರ್, ಇಟ್ ಇಸ್ ಆಲ್ವೇಸ್ ಬಿ ದೇರ್. ಇನ್ನೆರಡು ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ, ಇವರು ಅಧ್ಯಕ್ಷ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ. ಅದೇನು ಇದು ಎಲ್ರಿಗೂ ಗೊತ್ತಿದ್ರು ಯಾರು ಬಾಯ್ಬಿಟ್ಟು ಹೇಳಲ್ಲ. ನಾವು ಬಾಯ್ಬಿಟ್ಟು ಹೇಳದೆ ಅಂತಿದ್ದಂಗೆ ನೀವು ಅದನ್ನೇ ಬೆಳಗ್ಗೆ ಸಾಯಂಕಾಲ ತನಕ ಇನ್ನೊಂದು ಯಾವುದೋ ಟಿವಿಲಿ ಯಾರೋ ಹೊಡಿತಾವ ನನಗೆ ಗೊತ್ತಿಲ್ಲ ಯಾವೊಂದು ಟಿವಿ ಅಂತ. ಎಂಥದ್ದು ಸಿದ್ದರಾಮಯ್ಯನವರಿಂದ ದೂರ ಹೊರಟೋಗ್ಬಿಟ್ಟವ್ರೆ ರಾಜಣ್ಣವರು ಅವ್ರ ಬಣದಿಂದ ಅಂತ. ನಾನು ಅವ್ರು ಇರೋದಕ್ಕೆ ರಾಜಕಾರಣ ಮಾಡೋದು, ಅವ್ರು ಇಲ್ಲದೆ ಏನೋ ನಾನು ಬಿಟ್ಬಿಟ್ಟು ಸುಮ್ಮನೆ ಆರಾಮಾಗಿರ್ತಾ ಇದ್ದೆ. ಅವ್ರು ಇರೋದಕ್ಕೆ ರಾಜಕಾರಣ ಯಾಕೆ ಮಾಡ್ತೀನಿ ಅಂತ ನೀವು ಪ್ರಶ್ನೆ ಹಾಕಿದ್ರೆ, ಅವರಿಂದ ಬಡವ್ರಿಗೆ ಸಹಾಯ ಆಗ್ತದೆ. ಆ ಬಡವ್ರಿಗೆ ಸಹಾಯ ಮಾಡುವಂಥ ಒಬ್ಬ ವ್ಯಕ್ತಿಗೆ ಹೆಚ್ಚು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡ್ತಾ ಇದ್ದೇನೆ ಹೊರತು ನಾನು ಅವ್ರಿಗೆ ಯಾವತ್ತೂ ಕೂಡ ಅವರಿಂದ ದೂರ ಸರಿಯುವಂಥದ್ದು ಇಲ್ಲ. ಎಲ್ಲ ಸುಳ್ಳು, ಇದನ್ನ ನೀವೆಲ್ಲ ನಿಮ್ಮ TRPಗೋ ಆಳೋ ಮಾಡ್ಕೊಂಡು ನೀವು ತೋರಿಸ್ಕೊಂಡ್ಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಸಿದ್ದರಾಮಯ್ಯನ ಬಣದಲ್ಲೇ ಇದ್ದೀರಾ ಸರ್? ಲೇ, ಇವತ್ತು ಇದ್ರೆ ನಾಳೆನೂ ಇದ್ರೆ ಮುಂದೆನೂ ಇರ್ತೀನಪ್ಪ, ಯಾಕೆ ಅನುಮಾನ? DKC ಏನಾದರೂ CM ಆಗ್ತಾರ? ಇಂಟ್ರೆಸ್ಟಿಂಗ್ ಆದ ಒಂದು ಪ್ರತಿಕ್ರಿಯೆ ನಾವು ಮತ್ತೊಮ್ಮೆ ನೋಡಿದ್ವಿ. ಇನ್ನು 30ನೇ ತಾರೀಕು ಸುರ್ಜೇವಾಲಾ ಬರ್ತಾರೆ ಅನ್ನುವ ಪ್ರಶ್ನೆಗೆ ಸ್ವಲ್ಪ ಎತ್ತರದ ಧ್ವನಿನಲ್ಲೇ ಯಾಕೆ ಬರ್ತಾರೆ, ಶಾಸಕರು ಮಾತಾಡಿದರೆ ತಪ್ಪೇನು, ಬರಲಿ, ಅಭಿಪ್ರಾಯ ಕೇಳಲಿ, ತಿಳಿಲಿ, ಸರಿ ಮಾಡಲಿ ಅನ್ನುವ ಟೋನ್ನಲ್ಲಿ, ಅವರ ಟೋನು, ಆ ಟೋನ್ನಲ್ಲೇ ಅವರು ತಮ್ಮದೇ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದನ್ನೂ ನೋಡೋಣ ಬನ್ನಿ. ನಾನು ಹೇಳ್ತೀನಿ, ಎಲ್ಲ ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ. ಈಗ DKC ಪ್ರೈಮ್ ಮಿನಿಸ್ಟರ್ ಆಗ್ತಾರೋ ಚೀಫ್ ಮಿನಿಸ್ಟರ್ ಆಗ್ತಾರೋ ಅವರು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡೋರು. ಪೇಪರಲ್ಲಿ ನೋಡಿದೆ 30ನೇ ತಾರೀಕು ಬರ್ತಂತ, ಬರ್ಲಿ, ತಮಗೂ ತಾಕೀತು ಮಾಡ್ಬೋದು ಅಂತ. ಏನ್ ತಾಕೀತು? ಮಾತಾಡಬೇಡಿ ಅಂತ ಹೇಳಿ. ಏನ್ ಮಾತಾಡ್ತಾರಂತೆ? ಅಯ್ಯೋ ಸುಮ್ಮನೆ ನೀವೆಲ್ಲ ಆಯ್ತು ನಾನು ಮಾತಾಡಬೇಡಿ ಅಂತ ಹೇಳಿದ್ರೆ ನನಗೆ ಕೇರ್ ಮಾಡಲ್ಲ ಅಂತ ಹೇಳ್ಬೇಕು ಅಂತ ನಿಮ್ ನಿರೀಕ್ಷೆ. ಎಲ್ಲ ಹೇಳಕ್ ಹೋಗಲ್ಲ. ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿ DKC ಕರೆಸ್ಕೊಂಡು ಒಂದಾದ್ರಿ ಅಂತ ಮಾತು. ಯಾವತ್ತೂ ಎರಡಾಗಿದ್ದೀವಿ, ಸದಾಕಾಲ ಒಂದೇ. ಪಕ್ಷದಲ್ಲಿ ಅಧ್ಯಕ್ಷರಿರುವಂತ ಕಾಲದಲ್ಲಿ ಅಧ್ಯಕ್ಷರಿಗೆ ಏನ್ ಗೌರವ ಕೊಡಬೇಕು ಅದು ಕೊಡ್ತೀವಿ, ಗೊತ್ತಾಯ್ತಾ? DKC ಬಣನೆ ಜಿಲ್ಲೆಯಲ್ಲಿ ಬರ್ಲಿಲ್ವಲ್ಲ? ಎಲ್ಲಿ ಯಾವ ಬಣ ಐತೆ? ಶ್ರೀನಿವಾಸು, ರಂಗನಾಥ್, ಗೌರಿಶಂಕರ್.
ಗೌರಿಶಂಕರ್ ಪಾಪ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಎಸ್ ಮಾಡಿದ್ದ ಆರ್ ಶ್ರೀನಿವಾಸ್ತು ಅದೆಲ್ಲ ಅವ್ರನ್ನೇ ಕೇಳ್ಬೇಕು, ಯಾಕೆ ಹೋಗ್ಲಿಲ್ಲ ನೀವು ಅಂತ. ಗೊತ್ತೇ ಇರಲಿಲ್ಲ ಅಂತಲ್ಲ ಸರ್ ಕಾರ್ಯಕ್ರಮ? ಗೊತ್ತೇ ಇರಲಿಲ್ಲ. ಗೊತ್ತಿದ್ರು ಬಿಡು ಪಾಪ, ಗೊತ್ತಿಲ್ಲದಿದ್ಮೇಲೆ ಹೆಂಗ್ ಬರ್ತಾರೆ? ನಾನು ಅಲ್ಲಿ ಬಂದಿರೋರು ಯಾರೋ ಒಬ್ಬನು ನಾನು ಕರೆದಿಲ್ಲ. ನಾನು ಇಷ್ಟೆಲ್ಲ ಡೀಟೇಲ್ಸ್ ಅನ್ನ ನಿಮಗೆ ಯಾಕೆ ಕೊಟ್ಟೆ ಅಂತಂದ್ರೆ, ಒಂದು ಒಟ್ಟಾರೆ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ ಕಾಂಗ್ರೆಸ್ ಅಲ್ಲಿ ಒಂದು ದೊಡ್ಡ ವಿದ್ಯಮಾನಕ್ಕೆ ಅಖಾಡ ಸಜ್ಜಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಅವರ ಮಾತುಗಳಿಂದ ವ್ಯಕ್ತ ಆಗ್ತಿದೆ. ಅವರು ನೇರವಾಗಿ ಅದನ್ನ ಹೇಳ್ತಿದ್ದಾರೆ. ಪವರ್ ಸೆಂಟರ್ಗಳ ತಿಕ್ಕಾಟದಲ್ಲಿ ಸಿದ್ದರಾಮಯ್ಯ ಸೊರಗಿದ್ದಾರೆ ಅನ್ನೋದನ್ನು ಹೇಳ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬರ್ತಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಅಲ್ಲಿಂದ ಬದಲಾಯಿಸುವ ವಿಚಾರದ ಬಗ್ಗೆ ಸುಳಿವು ಕೊಡ್ತಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಬೆಂಬಲಿಗರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಡಿಸ್ಚಾರ್ಜ್ ಮಾಡುವ ಭರ್ಜರಿ ಯತ್ನಕ್ಕೆ ಚಾಲನೆಯನ್ನು ಅವರು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಅವರ ಮಾತುಗಳಿಂದ ನಮಗೆ ಕ್ಯಾಟಗಾರಿಕಲ್ ಆಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಇತ್ತೀಚಿನ ದಿನಗಳಲ್ಲಿ ತೆರೆಮರೆಯಲ್ಲಿ ಇದ್ದಂತಹ ಡಿಫರೆನ್ಸಿಗೂ ಸಿಎಂ ಡಿಸಿಎಂ ನಡುವೆ ನಡೆದಂತಹ ವಿದ್ಯಮಾನಕ್ಕೂ ಈಗ ಮೊನ್ನೆ ಸಿಎಂ ದೆಹಲಿಗೆ ಹೋಗಿ ವಾಪಸ್ ಬಂದ ನಂತರ ನಡೆದ ವಿದ್ಯಮಾನಕ್ಕೂ ವ್ಯತ್ಯಾಸ ಇರೋದು ನಾವು ಮುಖ್ಯವಾಗಿ ಈ ಸ್ಟೇಟ್ಮೆಂಟ್ಗಳಿಂದ, ಸಿಎಂ ನಡವಳಿಕೆಗಳಿಂದ ನಮಗೆ ಗೊತ್ತಾಗುತ್ತೆ. ಅಂದರೆ ಸಿಎಂ ಡಿಸಿಎಂ ಮುಖಾಮುಖಿ ಸಂಘರ್ಷಕ್ಕೆ, ಬಲಾಬಲ ಪ್ರದರ್ಶನಕ್ಕೆ, ಆಂತರಿಕ ಅಂತರ್ಯುದ್ಧಕ್ಕೆ ಸಜ್ಜಾಗಿದ್ದಾರೆ. ಅಂಥದ್ದೊಂದು ವೇದಿಕೆ ಶುರುವಾಗಿದೆಯಾ? ಆಕ್ಚುಲಿ ಹೇಳಬೇಕು ಅಂದರೆ ಸಿದ್ದರಾಮಯ್ಯ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಸಂಘರ್ಷಕ್ಕೆ ಇಳಿಯಲು ಸಿದ್ಧರಿಲ್ಲ. ಅಧಿಕಾರ ಹಸ್ತಾಂತರ ಮಾಡುವಂತಹ ಒಂದು ಸೂಕ್ಷ್ಮ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಎದುರು ಹಾಕಿಕೊಂಡ್ರೆ ತಮ್ಮ ರಾಜಕೀಯ ಭವಿಷ್ಯ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅಧಿಕಾರ ಹಸ್ತಾಂತರಕ್ಕೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ಪರಿಸ್ಥಿತಿ ಹೇಗೆ ಹೋಗ್ತಿದೆ ಅಂತಂದ್ರೆ ನವೆಂಬರು ಡಿಸೆಂಬರು ಹೀಗೆ ದಿನಗಳು ಹತ್ರ ಬರ್ತಿದ್ದ ಹಾಗೆಯೇ ಸಿದ್ದರಾಮಯ್ಯ ತನ್ನ ಬೆಂಬಲಿಗರ ಜೊತೆ ಸೇರಿಕೊಂಡು ಅವರು ಕೂಡ ರಾಜಕೀಯದ ದಾಳಗಳನ್ನ ಬಿರುಳಿಸ್ತಿರೋದು ನಮಗೆ ಈ ಒಟ್ಟು ವಿದ್ಯಮಾನಗಳಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಶಾಸಕರ ಸಭೆ ನಡೆಸಿದಾಗಲೂ ಕೂಡ ಖಂಡಿತವಾಗಿ ಕಾಂಗ್ರೆಸ್ನ ಆಂತರಿಕದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವ ಶಾಸಕರ ಅತೃಪ್ತಿ ಶಾಸಕಾಂಗ ಸಭೆ ಕರೆದಿದ್ದೇ ಆದರೆ ಸ್ಫೋಟ ಆಗುವುದು ನಿಶ್ಚಿತ. ಅದರಲ್ಲೇನೋ ಎರಡು ಮಾತಿಲ್ಲ. ಯಾಕೆಂದ್ರೆ ಒಂದು ಏನೋ ಡಿಸಿಪ್ಲಿನರಿನೋ ಪಕ್ಷದ ಸಂಘಟನೆನೋ ಏನೋ ಪೊಲಿಟಿಕಲ್ ಡಿಫರೆನ್ಸಸ್ ಇದ್ರೆ ಸಾರ್ಟ್ಔಟ್ ಮಾಡ್ಕೋಬಹುದು. ತಮ್ಮ ಕ್ಷೇತ್ರದಲ್ಲಿ ಕೆಲಸನೇ ಇಲ್ದಲೆ ಜನ ಹಿಡಿ ಶಾಪ ಹಾಕಿ ನಮ್ಮ ಬುಡಕ್ಕೇನೆ ಧಕ್ಕೆ ಆಗುವಂತಹ ವಿದ್ಯಮಾನವನ್ನ ಶಾಸಕರು ಎದುರಿಸುವ ಪರಿಸ್ಥಿತಿ ಬಂದ್ರೆ ಯಾವ ಶಾಸಕರು ತಾನೇ ಸುಮ್ಮನಿರ್ತಾರೆ? ಇದು ಮುಖ್ಯವಾದಂತಹ ಪ್ರಶ್ನೆ. ಹೀಗಾಗಿ ಬರುವ ದಿನಗಳಲ್ಲಿ ಈ ನಾಯಕರು ಪ್ರತಿ ಹಂತದಲ್ಲೂ ಕೂಡ ಯಾವ ಹೆಜ್ಜೆಯನ್ನು ಇಡ್ತಾರೆ ಅನ್ನೋದರ ಮೇಲೆ ಭವಿಷ್ಯದ ರಾಜಕಾರಣ ನಿಂತಿದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.